ಈಗ ನೀವು ಹೇಳ್ದಂಗೆ ಮಳೆ ಏನಾದ್ರು ಬಂದು ಕೆಳಗೆ ತಿಂದಿಲ್ಲ ಅಂದ್ರೆ ಈ ಒಂದು ಪರಿಸ್ಥಿತಿ ತುಂಬಾ ಗೊತ್ತಾಗೋದು. ಇವತ್ತು ದಿವಸ ನಮ್ಗೆ ಈ ಅಡಿಕೆ ತೋಟಗಳ ಮಧ್ಯೆ ಕುತ್ಕೊಂಡಿದ್ದೀವಿ, ನಗ್ತಾ ಇದ್ದೀವಿ. ಇವತ್ತು ದಿವಸ ಈಗ ನೋಡಿ, ಇದು ಮೊನ್ನೆ ಒಂದು 50 ಕ್ವಿಂಟಾಲು ಆಯ್ತು. ಕ್ವಿಂಟಾಲ್ಗೆ 6,500 ರೂಪಾಯಿ 400 ರೂಪಾಯಿ ಹೋಗ್ತಾ ಇದೆ. ಹಾರ್ವೆಸ್ಟಿಂಗ್ ಚಾರ್ಜಸ್ ಇಲ್ಲ, ಏನು ಇಲ್ಲ. ನೀವು ಎಲ್ಲರೂ ಅಡಿಕೆ ತೋಟಕ್ಕೆ ನಾವು ಇಟ್ಬಿಟ್ಟಿದ್ವಿ, ಯಾಕಂದ್ರೆ ನೀರಿದೆ ಅಂತ, ಸಂಪನ್ಮೂಲ ಇದೆ ಅಂತ. ಸರ್, ಮುಖ್ಯವಾಗಿ ನೀವು ಮತ್ತೆ ನಿಮ್ಮ ತಂಡ ಏನು ಹೋರಾಟಗಳು ಮಾಡ್ಕೊಂಡು ಬರ್ತಿದ್ರಿ, ಸೊ ಇತ್ತೀಚೆಗೆ ಏನಾಗ್ತಿದೆ, ಹೋರಾಟಗಳು ಅಷ್ಟು ಸಮರ್ಪಕವಾಗಿ ನಡೀತಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಈಗ ಪಾರ್ಟಿಸಿಪೇಟ್ ನಿಮ್ ಜೊತೆ ಬಂದು ಸೇರೋಂಥದ್ದು, ಸ್ಟ್ರೈಕ್ಗಳು ಮಾಡೋದಿರ್ಬೋದು, ಅಥವಾ ಒಂದು ಸಂಖ್ಯೆ ಕಡಿಮೆ ಆಗ್ತಿದೆ. ಒಂದು ಲೆಕ್ಕ ಹೇಳ್ಬೇಕಾದ್ರೆ ಒಂದು ಟೀಮ್ ಅಥವಾ ಒಂದು ಏಕಾಂಗಿ ಹೋರಾಟಕ್ಕೆ ಈಗಾಗಲೇ ಬಂದಿದೆ. ಸೊ ಇದು ನಿಮ್ಗೆ ಒಂಥರ ಏನು, ನಾವೊಬ್ಬರೇ ಯಾಕೆ ತಗೋಬೇಕು ರಿಸ್ಕ್ ಅನ್ನೋ ಏನಾದ್ರು ಫೀಲ್ ಬರ್ತಿದ್ಯಾ, ಅಥವಾ ಇಲ್ಲ ಮುನ್ನುಗ್ಗಬೇಕು ಇದೇನೋ ಒಂದು ಅಂತ್ಯ ಕಾಣ್ಬೇಕನ್ನೋದು ಏನಾದ್ರು ಇದೆಯಾ? ಇಲ್ಲ ಸರ್, ನಾನು ದಿನೇ ದಿನೇ ನಮಗೆ ಇದರಲ್ಲಿ ಬಹಳ ಶಕ್ತಿ ತುಂಬುವಂತ ಜನ ಸಿಗ್ತಾ ಇದ್ದಾರೆ. ನಮ್ಮ ಹೋರಾಟದ ಬಗ್ಗೆ ಅವ್ರಿಗೆ ನಂಬಿಕೆ ಬಂದಿದೆ. ನಾವು ಏನು ಹೆಜ್ಜೆ ಇಟ್ರು ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಆಮೇಲೆ ನಮ್ಗೆ ಸುಮಾರು ಒಂದು 8 ವರ್ಷಗಳ ಕಾಲ ನಾವು ಹಾಕಿರೋ ಕಬ್ಬು ಏನ್ ಹಾಕಿದ್ವಿ ಫ್ಯಾಕ್ಟ್ರಿಗೆ, ನಮ್ ಶುಗರ್ ಫ್ಯಾಕ್ಟ್ರಿಗೆ ಹಣ ಬರ್ಲಿಲ್ಲ. ಹಣ ಬಂದಾಗ ನಾವು ಹೋರಾಟ ಮಾಡಿದ್ವಿ. ಆಗಿನ ನಮ್ಮ ವೆಂಕಟರೆಡ್ಡಿ ಅವರು, ದೊಡ್ಡಬಳ್ಳಾಪುರದ ನಮ್ಮ ಹಿರಿಯ ನಾಯಕರು, ರೈತ ನಾಯಕರು, ಅವ್ರು ಬಂದು ನಮ್ಗೆ ಬಲ ಕೊಡ್ತಾ ಇದ್ರು. ಅವ್ರ ಜೊತೆಗೆ ನಾವು ಸೇರ್ಕೊಂಡ್ವಿ. ಆಮೇಲೆ ಇಲ್ಲಿನ ಲೋಕಲ್ ಆಗಿ ನಮ್ಮ ಜ್ಯೋತಿ ರೆಡ್ಡಿ ಅವರಾಗಿರ್ಬೋದು, ಶಿವಶಂಕರ್ ರೆಡ್ಡಿ ಆಗಿರ್ಬೋದು, ಇನ್ನು ಅನೇಕ ರೈತ ನಾಯಕರು, ಹಿರಿಯರು, ರಾಜಕಾರಣಿಗಳು, ಅವರು ನಮ್ಗೆ ಪಾಪ ಬಲ ಕೊಟ್ಟರು. ಎಲ್ಲ ಸಮಷ್ಟಿಯಾಗಿ ಆಗಿನ SP ಅವರು ನಮ್ಗೆ ಬಲ ತುಂಬಿದ್ರು. ನೀವು ಅವ್ರ ಮೇಲೆ ಒಂದು ಯಾವುದು 420 ಕೇಸ್ ಹಾಕಿ, ಚೀಟಿಂಗ್ ಕೇಸ್ ಒಂದು ಹಾಕಿ ಅಂತ ಹಾಕಿದಾಗ ಒಂದು ಕಂಪ್ಲೇಂಟ್ ಬರ್ಕೊಟ್ಟಾಗ ಅವ್ರ ಆಕ್ಷನ್ ತಗೊಂಡು, ದಿಟ್ಟವಾದಂತ ಪೊಲೀಸ್ ಅಧಿಕಾರಿ SP ಅವರಿದ್ರು, ತಗೊಂಡಾಗ ಇಮಿಡಿಯೇಟ್ ಆಗಿ ನಮ್ ದುಡ್ಡು ಸೆಟಲ್ಮೆಂಟ್ ಆಯ್ತು. 3 ಕೋಟಿ ಒಂದ್ಸತಿ ಕೊಟ್ರು. ಆಮೇಲೆ ಮತ್ತೆ ಅದ್ರ ಬಡ್ಡಿ ಅಷ್ಟೇ ಬಂದಿತ್ತು, ಅದನ್ನು ಕೊಟ್ರು. ಅದು ಒಂಥರ ತುಂಬಾ ಸಂತೋಷವಾದಂತಹದ್ದು. ಎಲ್ರಿಗೂ ನಮ್ಮ ಹೋರಾಟಕ್ಕೆ ಒಳ್ಳೆ ಹೆಸರು ಬರುವಂತ ಒಂದು ಕಾರ್ಯಕ್ರಮ ಅದೊಂದಾಯ್ತು. ಆಮೇಲೆ ಪವರ್ ಗ್ರಿಡ್ ಹೋರಾಟ ಮಾಡಿದ್ವಿ. ಅದನ್ನು ಹೋರಾಟ ನಡೀತಾ ಇದೆ. ನಮ್ಗೆ ವಿಶೇಷವಾಗಿ ಹೆಚ್ಚಿನವರೆಗೆ ದುಡ್ಡು ಬರ್ಬೇಕು ಅಂತ ಒಂದಿದೆ. ಅದನ್ನು ನ್ಯಾಯಾಲಯದಲ್ಲಿ ಕಟ್ಲೆ ಹಾಕಿ ಅದನ್ನು ಮಾಡ್ಕೋಬೇಕಾಗಿದೆ. ನಾವು ಪ್ರತಿಯೊಂದು ಹೋರಾಟನೂ ಆಗಿದೆ, ಜನ ಬರ್ತಾ ಇದ್ದಾರೆ ಸರ್. ಇಷ್ಟು ವರ್ಷದ ಒಂದು ಜರ್ನಿಲಿ ನಿಮಗೆ ತೃಪ್ತಿ ಕೊಟ್ಟಂತ ಹೋರಾಟಗಳು ಯಾವಾಗಲೂ ಒಂದು ತೃಪ್ತಿ ಕೊಟ್ಟಂದು ರೈತನು ಸಾಲಗಾರನಲ್ಲ, ಸರ್ಕಾರವೇ ಸಾಲಗಾರ ಅಂತ ಒಂದು ಕೂಗು ನಮ್ಮ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಹಾಕಿರೋ ಕೂಗು. ಅದು 2008ರಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು 70,000 ಕೋಟಿ ರೂಪಾಯಿ ಹಣ ಮನ್ನಾ ಮಾಡಿದ್ರಲ್ಲ, ಅದು ನಮ್ಮ ಹೋರಾಟದ ಪಾಲಿಗೆ ಸರ್. ಅದು ವಿಶೇಷವಾಗಿ ರೈತರ ಹೋರಾಟದ ಕಡೆಗೆ ನಮ್ಮ ಹೋರಾಟ ಜಂತರ್ ಮಂತರ್ವರೆಗೂ ಹೋಗಿ ಅಲ್ಲಿ ಹೋರಾಟ ಮಾಡಿದ್ವಿ, ಸೇಮ್ ಸಬ್ಜೆಕ್ಟ್ ಮೇಲೆ. ರಾಕೇಶ್ ಟಿಕಾಯಿಟ್ ಅವರು ನಮ್ಗೆ ಸಾಥ್ ಕೊಟ್ಟಿದ್ರು. ಇವೆಲ್ಲನೂ ಒಳ್ಳೆ ಕೊಡುವಂತಹದ್ದು. ಆಮೇಲೆ ಕಬ್ಬು ನಮ್ಗೆ ಜನಗಳಿಗೆ ದುಡ್ಡು ಕೊಡಿಸಿದ್ದು ಕಬ್ಬಂದು, ಅದೊಂದು ಒಳ್ಳೆ ತೃಪ್ತಿ ಕೊಡುವಂತಹದ್ದು. ಲಾರಿಗಳು ಹೋಗುವಂತಹದ್ದು ಟ್ರಾಕ್ಟರ್ಗಳಿಗೆ ಬಂತು, ಮರಳು ಟ್ರಾಕ್ಟರ್ಗಳು ಹೋಗುವಂತಹದ್ದು ಇದಕ್ ಬಂತು, ಎತ್ತಿನ ಗಾಡಿಗೆ ಬಂತು. ಅದನ್ನು ಇಟ್ಕೊಟ್ಬಿಟ್ವಿ. ಸೈಕಲ್ ಅಲ್ಲಿ ಹೋಗುವಂತಹದನ್ನ ಅಲ್ಲಿ ತಡೆದಿದ್ದೀವಿ. ಈಗ ಆಲ್ಮೋಸ್ಟ್ ಎಲ್ಲಾನು 99% ಎಲ್ಲಾನು ಆಗಿದೆ. ಅಲ್ಲೊಂದು ಇಲ್ಲೊಂದು ಇವೆಲ್ಲ ಕಲ್ಪುಡಿ ಆಗೋಯ್ತಲ್ಲ, ಈ ಕಲ್ಪುಡಿದೊಂದು ದೊಡ್ಡ ಆಗ್ಬಿಟ್ಟಿದೆ ಸರ್. ಹೋರಾಟ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಏನಂತಂದ್ರೆ ಇವಾಗ ಬೆಟ್ಟಗಳು, ಇವಾಗ ಈ ತೆರೆ ಸಂದ್ರ ಹತ್ರ ಎಲ್ಲ ಬೆಟ್ಟ ಬಿದ್ದು ಇಟ್ಕೊಂಡಿದೆ, ಎಲ್ಲ ಸ್ಮ್ಯಾಶ್ ಆಗಿ ಎಲ್ಲ ಆಗೋಗಿದೆ. ಬೆಟ್ಟದ ಹಲಸೂರಿನಲ್ಲಿ ಬೆಟ್ಟನೇ ಕರಗೋಯ್ತು. ಅದು ಅವ್ರಿಗೇನು ಆಗೋದಿಲ್ಲ. ಇವಾಗ ನಮ್ಗೇನಾಗಿದೆ ಅಂದ್ರೆ ಒಳ್ಳೆ ಆ ಕೆರೆ ಪಕ್ಕದಲ್ಲಿ ಆ ಗುಡ್ಡದಿಂದ ಬೀಳುವಂತ ಒಂದೊಂದು ತೊಟ್ಟು ಹನಿ ನೀರನ್ನು ಆ ಕೆರೆ ತುಂಬಬೇಕು. ಇವಾಗ ಏನಾಗುತ್ತೆ ಅಂದ್ರೆ ಕೆರೆ ಪಕ್ಕದಲ್ಲೇ ಇವರು ಕಲ್ಲುಗಾರಿಕೆ ಇಳಿದು ಬಿಟ್ಟಿದ್ದಾರೆ. ಈ ನಮ್ಮ ಮಂಚನಹಳ್ಳಿ ಕೆರೆಗೆ ಈ ಪಕ್ಕದಲ್ಲೇ ಇದೆ ಆ ಕೋಟೆಗಳು ಗುಟ್ಟೆ ಅಂತ, ಒಳ್ಳೆ ಪ್ರಶಸ್ತವಾದಂತ, ಅದ್ರ ಮೇಲೆ ಚಿಕ್ಕ ಕೋಟೆ ಇದೆ, ವಿಶಾಲವಾದಂತ ಒಂದು 5 ಎಕರೆಯಷ್ಟು ವಿಶಾಲವಾದಂತ ಪ್ರದೇಶ ಇದೆ. ಸಿಂಗಲ್ ರಾಕ್, ಅದು ದನದ ಗುಟ್ಟೆ ಅಂತ ಅದೊಂದೊಂದು ಐತಿಹ್ಯ ಎಲ್ಲ ಇದೆ ಅಂತ. ಇದಕ್ಕೆ ಕಲ್ಲು ಹೊಡಿಯಕ್ ಮಾಡ್ತಾ ಇದ್ದಾರೆ. ಹೂಗಳತೆಯಲ್ಲೇ ನಮ್ಮ ಮಂಚನಹಳ್ಳಿ ಕೆರೆ ಇದೆ.
ಆ ಕೆರೆ ನೀರು ತುಂಬಿದ್ರೆ ಆ ಕೆರೆ ಕೆಳಗೆ ಸುಮಾರು ಒಂದು 600-700 ಎಕರೆ ಅಚ್ಚುಕಟ್ಟಿದೆ, ಅದ್ರ ಕೆಳಗೆ ಕೆರೆ ಅಚ್ಚುಕಟ್ಟು ಎಲ್ಲ ಒಣಗೋಗುತ್ತೆ ಸರ್, ಎಲ್ಲ ಬತ್ತೋಗುತ್ತೆ. ಇವು ಬೇಡ ಅಂತೀವಿ. ಜಲಮೂಲಗಳು ಇರುವಂತ ಕಡೆ, ಜಲಮೂಲ ತಾಣಗಳ ಕಡೆ ನೀವು ಯಾವುದೇ ಪ್ರಕೃತಿಯ ವಿರೋಧಿಯ ಚಟುವಟಿಕೆ, ಯಾವುದೇ ಕಲ್ಲುಗಳಿಗೆ ಆಗಿರ್ಬೋದು, ಮರ ಕಡಿಯೋದೇ ಆಗಿರ್ಬೋದು, ಈ ತರ ಎಲ್ಲ ಯಾವುದು ಮಾಡಕೂಡದು ಅಂತ ನಮ್ದು ಕೂಗು. ಈಗ ರೈತರಿಗೆ ಎಸ್ಪೆಷಲಿ ನೀವು ಅರಿವು ಮೂಡಿಸೋದಂತ ಇಲ್ಲಿನ ಒಂದು ಚಿಕ್ಕಬಳ್ಳಾಪುರ ಒಂದು ಕೋಲಾರ ಇರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳ ಪಟ್ಟಿ ಮಾಡೋದಾದ್ರೆ ನೀವು ಇತ್ತೀಚೆಗೆ ಕಂಡಿರುವ ಸಮಸ್ಯೆಗಳು ಯಾವ್ದು ಸರ್? ನಮ್ಗೆ 30 ವರ್ಷಗಳಿಂದ ನಮ್ಗೆ ರೈತರ ಏನು ಯೂತ್ಸ್ ಏನಿದ್ದಾರೆ ಅವರ ಜೀವನವೇ, ಅವರು ಯಾರು ರೈತನ ಮನೆಯಲ್ಲಿ ಹುಟ್ಟಿರ್ತಕ್ಕಂತ ರೈತನ ಮಗನ ಜೀವನವೇ ತುಂಬಾ ದುಸ್ಥಿತಿಗೆ ಬಂದ್ಬಿಟ್ಟಿದೆ ಸರ್. ನಾವು 3ಕ್ಕೆ ಹತ್ತಿಲ್ಲ, 1ಕ್ಕೆ ಇಳಿಲಿಲ್ಲ, ಆ ತರ ಆಗೋದು ಸರ್. ಯಾಕೆ ಅಂದ್ರೆ ನೋಡಿ ಸರ್, ಕರೆಂಟ್ ಪ್ರಾಬ್ಲಮ್ ಬಂತ, ಕರೆಂಟ್ಗೆ ಅದನ್ನ ಇದ್ ಮಾಡೋದು ಬಂತು, ಆಮೇಲೆ ಮರಳು ಹೋರಾಟ ಬಂತು, ಆಮೇಲೆ ಕೂಲಿ ಆಳುಗಳು ರೇಟ್ ಜಾಸ್ತಿ ಆಗೋಯ್ತು, ನಗರೀಕರಣ ಆಗೋಯ್ತು. ಯಾವನೋ ಒಂದು ಸಿಮೆಂಟ್ ಗಾರಿಯವನು 500 ರೂಪಾಯಿ ಕೂಲಿ ಕೊಡ್ತಾನೆ ಅಂದ್ರೆ ನಮ್ಮ ಹತ್ರ 500 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಆದ್ರೆ ನಾವು ಉತ್ಪನ್ನ ಮಾಡುವಂತ ಒಂದು ಸರಕಿಗೆ ಆ ರೇಟ್ ಇರೋದಿಲ್ಲ. ಅದು ನಾವು ಬೆಳೆದಿರೋದಿಲ್ಲ, ಅವ್ನು ಕೂಲಿಗೆ ಸರೋಗುತ್ತೆ. ನಾವು ಗೊಬ್ಬರಕ್ಕೆ ಏನ್ ಕೊಡ್ಬೇಕು, ಇನ್ನೊಂದಕ್ಕೆ ಏನ್ ಕೊಡ್ಬೇಕು, ಇವೆಲ್ಲ ಕೇಳಿದಾಗ ನಮ್ಮ ಪ್ರೊಫೆಸರ್ ಅವರು ಹೇಳ್ತಾ ಇದ್ರು, ನೋಡ್ರಿ ನಮ್ಗೆ ಬೇರೆ ಬೇರೆ ದೇಶಗಳೆಲ್ಲ ಸಬ್ಸಿಡಿ ಕೊಡುತ್ತೆ ಸರ್ಕಾರ, ನಮ್ಮ ಸರ್ಕಾರ ಎಲ್ಲಿ ಕೊಡುತ್ತೆ ಸಬ್ಸಿಡಿಗಳು? ಎಲ್ಲಿ? ರೈತರಿಗೆ ರಿಯಾಯಿತಿ ಕೊಟ್ಟರೆ ಬೆಳೆಯಕ್ಕಾಗೋದು, ಹಾಲು ಉತ್ಪತ್ತಿ ಮಾಡಕ್ಕೂ ಸಬ್ಸಿಡಿಗಳು ಕೊಡ್ಬೇಕು. ಸಬ್ಸಿಡಿ ಕೊಡದೇ ಇದ್ರೆ ಫ್ರಾನ್ಸ್ ನಲ್ಲೇ ಆಗ್ಲಿ, ಇಂಗ್ಲೆಂಡ್ ನಲ್ಲೇ ಆಗ್ಲಿ, ಅಮೆರಿಕಾದಲ್ಲೇ ಆಗ್ಲಿ, ಅವ್ರಿಗೆಲ್ಲ ಸಬ್ಸಿಡಿ ಕೊಡುತ್ತೆ. ಸಬ್ಸಿಡಿ ಕೊಡುವಂತ ಧಾನ್ಯಗಳು ತಂದು ನಮ್ಮ ಮಾರ್ಕೆಟ್ಗೆ ಸುರಿತಾರೆ. ಆವಾಗ ನಾವು ನಮ್ಮ ರೈತರು ಅವ್ರಿದಕ್ಕೆ ನಾವು ಕಟ್ಕೊಳ್ಳೋದಿಲ್ಲ. ಏಕ್ದಮ್ 3,000 ರೂಪಾಯಿ ಮುಸ್ಲಿಂ ಜೋಳ 2,000 ರೂಪಾಯಿಗೆ ಬಂದ್ಬಿಡುತ್ತೆ. ನಮ್ಗೇನ್ ಬೆಳೆಯುತ್ತೆ? ನಮ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಈ ನೀತಿನಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಇವೆಲ್ಲಾನು ನಿವಾರಣೆ ಮಾಡ್ಬೇಕು. ನಮ್ಗೆ ಒಳ್ಳೆ ಮಾರ್ಕೆಟ್ ಬರ್ಬೇಕು, ಸಬ್ಸಿಡಿಗಳು ಬರ್ಬೇಕು, ರೈತನಿಗೆ ಗುಣಮಟ್ಟವಾದಂತ ವಿದ್ಯುತ್ ಬರ್ಬೇಕು. ನಮ್ಗೆ 12 ಗಂಟೆ ಕಾಲ ವಿದ್ಯುತ್ ಆಗ್ಬೇಕು ಅಂತ ನಮ್ಮ ಪ್ರೊಫೆಸರ್ 16 ಗಂಟೆ ಕಾಲ ವಿದ್ಯುತ್ ಬರ್ಬೇಕು ಅಂತ ಪ್ರೊಫೆಸರ್ ಅವರು ನಮ್ಮ ಕಾವೇರಿ ಭವನದ ಮುಂದೆ ಸುಮಾರು 26 ದಿವಸದ ಕಾಲ SM ಕೃಷ್ಣ ಅವರ ಪೀರಿಯಡ್ ನಲ್ಲಿ ದಲಿ ಕುತ್ಕೊಂಡಿರೋದು. ಆಮೇಲೆ ಸರ್ಕಾರ 2 ಗಂಟೆ ಕರೆಂಟ್ ಗ್ಯಾಸ್ ರೈಸ್ ಮಾಡಿ. ಇಂತ ಎಲ್ಲ ಹೋರಾಟಗಳು ಇವೆಲ್ಲಾನು ನಮ್ಮ ಮೇಲೆ ಪ್ರಭಾವ ಬೀಳ್ತು. ಅವನ್ನೇ ನಾವು ಮುಂಚೂಣಿಗೆ ತಕ್ಕ ಬಂದು ನಮ್ಗೆ ಅವ್ರನ್ನೇ ಮಾರ್ಗದರ್ಶನವಾಗಿ ಇಟ್ಕೊಂಡು, ಹೌದು ರೈತರಿಗೆ ಸರ್ಕಾರಗಳು ಎಲ್ಲಾ ಸವಲತ್ತುಗಳು ಕೊಟ್ಟೇನೆ ರೈತ ಉಳಿಯೋದು. ನಮಗೆ ನೀರ್ ಕೊಡ್ಬೇಕು, ಶಾಶ್ವತ ನೀರ್ ಕೊಡ್ಬೇಕು. ಇಲ್ಲ ಪಶ್ಚಿಮ ಘಟ್ಟದ ಆ ನೀರೇ ಆಗ್ಲಾ ಕೊಡ್ಲಿ, ಇಲ್ಲ ಕೃಷ್ಣ ವಾಟ್ರೇ ನಮಗೆ ಕೊಡ್ಲಿ, ಇಲ್ಲ ಗೋದಾವರಿ, ಕೃಷ್ಣ, ನಮ್ಮ ಶರಾವತಿ ಯಾವ್ದಾದ್ರು ನೀರಾಗಿ, ಕಾವೇರಿ ನೀರು ಶಾಶ್ವತವಾದಂತ ನೀರಾವರಿ ಕೊಟ್ಟೇನೆ ಸರ್ ನಾವು ಬೇಸಾಯ ಮಾಡಕ್ಕಾಗೋದು. ಬೋರ್ವೆಲ್ ಕಲ್ಚರ್ ನಮ್ಗೆ ಸುತ್ತರಾಮು ನಮ್ಗೆ ತುಂಬಾ ಕಾಸ್ಟ್ಲಿ. ಕೇಬಲ್ ಒಂದು ಬೋರ್ ಹಾಕ್ಸ್ಬೇಕಾದ್ರೆ 10 ಲಕ್ಷ ರೂಪಾಯಿ ಬರ್ಬೇಕು. ಎಲ್ಲಿಂದ ತತ್ತಾನೆ? ಸಾಲ ಮಾಡ್ತಂದ್ರೆ ಸಾಲ ಬಡ್ಡಿನೇ ಸರ್ ಹೋಗುತ್ತೆ, ಉತ್ಪತ್ತಿ ಆಗೋದಿಲ್ಲ. ಅವನು ಮುಸ್ಲಿಂ ಜೋಳ ಬೆಳೆದ್ರು ಏನ್ ಬರುತ್ತೆ ಮುಸ್ಲಿಂ ಜೋಳದಲ್ಲಿ? ಕೂಲಿ ಆಳುಗಳಿಗೆ ಸರ್ ಹೋಗುತ್ತೆ. ಹಾರ್ವೆಸ್ಟಿಂಗ್ ಪ್ರಾಬ್ಲಮ್, ರಾಗಿ ಹಾರ್ವೆಸ್ಟಿಂಗ್ ಎಷ್ಟು ದುಡ್ಡು ಬೇಕು? ಇದೆಲ್ಲ ಸಮಸ್ಯೆಗಳಿದ್ದಾಗ ಫಸ್ಟ್ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಗೊಬ್ಬರದ ಸಮಸ್ಯೆ, ನಮ್ಗೆ ಉಪಕರಣಗಳು. ಇವ್ರು ಹೇಳ್ತಾರಲ್ಲ ಎಸ್ಸಿಗಳಿಗೆ ಅವ್ರಿಗೆ 20%, ಜನರಲ್ಗೆ 80% ಅಂತ. ಅದು ಆದಷ್ಟು ಇವಾಗ ಡ್ರಿಪ್ಗೆ ಹೇಳ್ತೀರಾ, ಡ್ರಿಪ್ಗೆ 100% ಸಬ್ಸಿಡಿ ಕೊಡ್ಬೇಕು ಸರ್. ಉಪಕರಣಗಳಿಗೆ 20% ಏನಿದೆ 60% ಸಬ್ಸಿಡಿ ಕೊಡ್ಬೇಕು ನಮ್ಗೆ. ಸಬ್ಸಿಡಿಗಳಿಂದ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಪ್ರಕಾರ ರೈತರಿಗೆ ಆದಷ್ಟು ಸಬ್ಸಿಡಿಗಳು ಮಾಡ್ಬೇಕು, ಸಬ್ಸಿಡಿ ಕೊಡ್ಬೇಕು, ಒಳ್ಳೆ ಮಾರ್ಕೆಟ್ ಕೊಡ್ಬೇಕು. ಇದ್ರ ಬಗ್ಗೆ ಸರ್ಕಾರ ಕಾಳಜಿ ವಹಿಸ್ಬೇಕು ಸರ್. ಬರ್ತಾ ಸರ್ಕಾರಗಳು ಕೂಡ ರೈತರನ್ನ ತಲೆ ಕೆಡಿಸ್ಕೊಳ್ತಿರುವಂತದ್ದು, ಕನಿಷ್ಠ ಒಂದು ಬೆಂಬಲ ಬೆಲೆ ಕೊಡಬೇಕಂತ ಸ್ಥಿತಿ ಕೂಡ ನಾವು ನೋಡ್ತಾ ಇದೀವಿ. ಹಿಂಗಾಗಿ ವ್ಯವಸಾಯದ ಒಂದು ಟ್ರೆಂಡ್ ಹೋಗ್ಬೇಕು ಅಂತ ಒಂಥರ ಭಯ ಆಗುತ್ತೆ ಸರ್. ಭಯ ಆಗಿದೆ, ಭಯ ಏನಿಲ್ಲ, ಭಯ ಆಗಿಟ್ಟಿದೆ. ಇವಾಗ ನಾವೆಲ್ಲಾನು ಮಾಲ್ಗಳಿಗೆ ಹೋಗ್ತೀವಿ, ದುಡ್ಡಿರೋನು ಕೊಂಡ್ಕೊಂತಾನೆ, ಅವನು ಎಷ್ಟು ಅವನಿಗೆ 1 kg 2 kg ಕೊಂಡ್ಕೊಂತಾನೆ. ಆದ್ರೆ ರೈತ ಆಗಿರೋನು ಅವನು ಬೆಳೆದು ಫ್ರೀಯಾಗಿ ಎಲ್ರಿಗೂ ಪರಿಸರಕ್ಕೆ ಎಲ್ರಿಗೂ ಕೊಡ್ತಾನೆ. ಅವ್ನಿಗೆ ಯಾಕೆ ಸಬ್ಸಿಡಿ ಕೊಡ್ಬೇಕು, ಅವ್ನಿಗೆ ಯಾಕೆ ಅವ್ನಿಗೆ ಇದು ಕೊಡ್ಬೇಕು ಅಂತ ಇನ್ಪುಟ್ಸ್ ಕೊಡ್ಬೇಕು ಅಂದ್ರೆ
ಸಮಾಜಕ್ಕೆ ಹಂಚ್ತಾನೆ ರೈತ. ಫ್ರೀಯಾಗಿ ಕೊಡ್ತಾನೆ ಸಮಾಜಕ್ಕೆ, ಅವನ್ಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಮಿಕ್ಕಿದ್ದು ಅವನಿಗೆ ಖರ್ಚಾಗಿರೋದನ್ನ ಲೆಕ್ಕಾಚಾರ ಮಾಡಿ ಮಿಕ್ಕಿದ್ದನ್ನ ಸಮಾಜಕ್ಕೆ ಕೊಡ್ತಾನೆ. ಇದು ಲೆಕ್ಕಾಚಾರ ಮಾಡಿ ಅಳೆದು ತೂಗುವಂತ ಈ ಕ್ಷೇತ್ರ ಅಲ್ಲ ಇದು. ಈ ವ್ಯವಸಾಯ ಮಾತ್ರ ಅಳೆದು ಬ್ಯಾಂಕಿಂಗ್ ಲೆಕ್ಕ ಅಲ್ಲ ಇದು. ಇದು ಒಂಥರ ಪ್ರಕೃತಿ ದತ್ತವಾದಂತ ಇದು. ಪ್ರಕೃತಿ ದತ್ತವಾಗಿ ಮಳೆ ಬರಬೇಕು, ಜನ ಚೆನ್ನಾಗಿ ಕೆಲಸ ಮಾಡ್ಬೇಕು, ಆರೋಗ್ಯವಂತ ಕೆಲಸ ಮಾಡ್ಬೇಕು, ಅವ್ನು ಬೆಳೆದಿರೋದಕ್ಕೆ ಅವನ ಶ್ರಮಕ್ಕೆ ತಗ್ಗಂತಾಗಿ ಮಾರ್ಕೆಟ್ ಸಿಗ್ಬೇಕು. ಎಲ್ಲಾನು ಕೂಡಿ ಬಂದಾಗ ವ್ಯವಸಾಯ ಸುಸ್ಥಿರವಾಗಿರುತ್ತೆ. ಇಲ್ಲ ಅಂದ್ರೆ ವ್ಯವಸಾಯ ಒಂದೊಂದಾಗಿ ನಾವು ಬೆಳೆ, ನೀವು ನವಧಾನ್ಯ ಎಲ್ಲಿ ಬೆಳಿತೀವಿ ಸರ್? ಸಾಸಿವೆ, ನವಣೆ ಎಲ್ಲಿ ಬೆಳಿತೀವಿ ಸರ್ ನಾವು? ನೀವೆಲ್ಲನೂ ನೋಡಿ, ಇವತ್ತು ದಿವಸ ತೆಂಗಿನ ತೋಟ, ಅಡಿಕೆ ತೋಟ ಇಲ್ಲಿ ಬೆಳೆದಿದ್ವಿ. ಭತ್ತ ಬೆಳಿತಾ ಇಲ್ಲ ಮೊದಲು ಬೆಳೆದಂಗೆ, ಬೇರೆ ನವಧಾನ್ಯಗಳು ಬೆಳಿತಾ ಇಲ್ಲ ನಾವೆಲ್ಲಾನು. ಎಲ್ಲಾನು ಜನ ಹೊರಟೋಗ್ತಾ ಇದ್ದಾರೆ, ಎಜುಕೇಶನ್ ಮೇಲೆ ಬಿದ್ಬಿಟ್ಟಿದ್ದಾರೆ. ಇವಾಗೆಲ್ಲಾನು ಸಿಟಿಗಳ ಕಡೆ ಹೋಗ್ತಾ ಇದೆ, ನಮ್ಮ ಹಳ್ಳಿಗಳೇ ಸಿಟಿಗಳ ರೂಪದಲ್ಲಿ ಆಗ್ತಾ ಇವೆ. ಈ ತರ ಆಗ್ತಾ ಇರೋವಾಗ ನಾವು ಎಕ್ಸ್ಪೋರ್ಟ್ ಮಾಡೋದು, ಇವೆಲ್ಲ ಇಂಪೋರ್ಟ್ ಮಾಡುವಂತ ಸ್ಥಿತಿಗೆ ಬಂದು ಇಳಿದಿದ್ದೀವಿ. ಸರ್, ಮುಖ್ಯವಾಗಿ ಸರ್ ನಾನು ಇತ್ತೀಚೆಗೆ ವ್ಯವಸಾಯ ವಿಚಾರ ಮಾತಾಡ್ಬೇಕಂತ ನೋವಾಗುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ವ್ಯವಸಾಯ ಮಾಡುವಂತ ಒಂದು ಜನ ಈಗ ಕಡಿಮೆ ಆಗ್ತಾರೆ. ಎಸ್ಪೆಷಲಿ ನಮ್ಮ ದೇಶದ ಬೆನ್ನೆಲುಬಾಗಿದಂತ ಕೃಷಿ ಇವತ್ತು ಕ್ಷೀಣಿಸ್ತಾ ಇದೆ. ಸೊ ತಾವು ಈ ಒಂದು ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಹೋರಾಟಗಳಲ್ಲಿ ಭಾಗಿಯಾಗಿ ಸಲಹೆ ನೋಡಿದಾಗ ನಿಮ್ಗೆ ಅನಿಸುತ್ತೆ ಸರ್? ಇದು ಕ್ಷೀಣಿಸಕ್ಕೆ ಕಾರಣ ಸರ್ಕಾರದ ನೀತಿಗಳೇ ಸರ್. ಸರ್ಕಾರದ ನೀತಿಗಳು ಯಾವಾಗ ಅದು ಸರ್ಕಾರ ಮೊದಲೇ ಪ್ಲಾನ್ ಮಾಡ್ಕೋಬೇಕು. ಅವರು ಜನಗಳಿಗೆ ಬಿಟ್ಟು ಏನು ರೈತರಿಗೆ ಏನ್ ಕಮ್ಮಿ ಆಗ್ತಾ ಇದೆ, ಕರೆಂಟ್ ಇಲ್ವಾ, ಕರೆಂಟ್ ಒದಿಸುವಂತ ಕಾರ್ಯಕ್ರಮ ಹಾಕೋಬೇಕು. ಅದು ಬಿಟ್ಬಿಟ್ಟು ನೀವು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಯಾಕೆ ಅಷ್ಟು ಜಾಸ್ತಿ HP ಹಾಕೊಂತೀರ, ನೀವು ಚಿಕ್ಕದಾಗಿ ಮೋಟ್ರು ಓಡಿಸ್ಕೋಬೇಕು ನೀವು ಅನ್ನೋದು. ಆಮೇಲೆ ಅದ್ರ ಬಗ್ಗೆ ಟ್ರಾನ್ಸ್ಫಾರ್ಮರ್ಗಳು ಮತ್ತೆ ಕರೆಂಟ್ ಉತ್ಪಾದನೆ ಮಾಡಿ ರೈತರು ಕೊಡುವಂತ ಕಾರ್ಯಕ್ರಮ ಇಲ್ಲದೆ ಇರೋದು. ಆಮೇಲೆ ರೈತರು ಸಾಲಕ್ಕೆ ಸಿಕ್ಕಾಗ ಅದನ್ನು ಸಾಲ ತೀರಿಸ್ತಾ ಇರೋಂತ ಒಂದು ಕಾಲ ಬಂದಾಗ, ಬರ ಇನ್ನೊಂದು ಮತ್ತೊಂದು ಬೆಳೆ ನಾಶ ಇನ್ನೊಂದು ಆದಾಗ ಸಾಲ ಮನ್ನಾ ಮಾಡಿ ಅವ್ರನ್ನ ಮತ್ತೆ ಚೈತನ್ಯ ತೋರಿಸುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋದು, ಅವ್ರಿಗೆ ಸರಿಯಾದಂತ ಸಾಲ ಕೊಡುವಂತ ಸೌಲಭ್ಯ, ಬಡ್ಡಿ ರಹಿತವಾಗೋ ಇಲ್ಲ ಕಮ್ಮಿ ಬಡ್ಡಿಗೋ ಅಂತ ದೀರ್ಘವಾದಂತ ಸಾಲ ಕೊಡುವಂತ ಕಾರ್ಯಕ್ರಮ. ಆಮೇಲೆ ಸಬ್ಸಿಡಿಗಳಲ್ಲಿ ಅವರಿಗೆ ಟ್ರ್ಯಾಕ್ಟರ್, ಟಿಲ್ಲರು, ಸ್ಪ್ರೇಗಳು, ಬ್ರಷ್ ಕಟರ್ಸು, ಸ್ಪ್ರೇಯರ್ಸ್ ಇಂತ ಕೊಡುವಂತ ಕಾರ್ಯಕ್ರಮ. ಆಮೇಲೆ ಅವರಿಗೆ ಒಳ್ಳೆ ಮಾರ್ಕೆಟ್, ಈ ತರ ಕಾರ್ಯಕ್ರಮಗಳು ತಿಳಿದಿರ್ತಕ್ಕಂಥವ್ರು ಒಳ್ಳೆ ವಿಚಾರವಂತರನ್ನ ಕರೆಸಿ ಅವನ್ನ ತಿಳ್ಕೊಂಡು ಅಂತ ಒಂದು ಸರ್ಕಾರದ ನೀತಿಗಳನ್ನ ನಿರೂಪಣೆ ಮಾಡಿ ಜನಗಳಿಗೆ ಮುಂಜಾಗೃತವಾಗ್ಲೇ ಎಚ್ಚರಿಕೆಯ ಕ್ರಮಗಳು ಕೈಗೊಂಡ್ರೆ ಬಹಳ ಮಟ್ಟಿಗೆ ಸುಧಾರಣೆ ಆಗ್ತಾ ಇತ್ತು. ಆದ್ರೆ ಎಲ್ಲಾ ಸರ್ಕಾರಗಳು ಇದ್ರ ಬಗ್ಗೆ, ಕೇಂದ್ರ ಸರ್ಕಾರಗಳಿಂದ ರಾಜ್ಯ ಸರ್ಕಾರದವರೆಗೂ ಯಾವ ಕಾರ್ಯಕ್ರಮ ಕೈಗೊಳ್ದಿರದೆ ಈ ಒಂದು ದುಸ್ಥಿತಿಗೆ ಈ ಒಂದು ಕಾರಣ ಆಗಿದೆ ಸರ್. ಈಗ ನೀವ್ ಹೇಳಿದಂಗೆ ಇವತ್ತು ರೈತ ಅನ್ನೋದು ಅವ್ನು ಬೆಳೆ ಬೆಳೆದು ಹೊರಗಡೆ ತರಿಸೋದು ಸಣ್ಣ ಹಂತವಾಗಿ ಅವನದೇ ಕಷ್ಟ ಆಗಿರ್ತಾರೆ. ಸೊ ಈ ಕಷ್ಟಗಳನ್ನು ನೋಡಿದ ಒಬ್ಬ ರೈತ ನಿಮ್ಮ ಮಗನ ಕೂಡ ರೈತ ಮಾಡ್ಬೇಕಂತ ಮನಸ್ಥಿತಿಯಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಇವತ್ತು ಅವ್ನು ಏನೇ ಮಾಡಿದ್ರು ನಿನ್ ಮೊದಲು ಹೊರಗಡೆ ಹೋಗಿ ತೆಗೆ ಸಂಪಾದನೆ ಮಾಡ್ಕೊಳಪ್ಪ ಅನ್ನೋ ಸ್ಥಿತಿಗೆ ಇವತ್ತು ರೈತರು ಬಂದ್ಬಿಡ್ತಾ ಇದಾರೆ. ಸೊ ಈ ತರ ಮಾಡ್ಕೊಂಡ್ರೆ ಮುಂದಕ್ಕೆ ರೈತರ ಒಂದು ಸಂಪತ್ತಿ ಏನಾಗುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಳೋದು ಸರ್? ಸರ್, ಇದೇನಾಗ್ತಾ ಇದೆ ಅಂದ್ರೆ, ಮೊದಲು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾಗಿದ್ರೆ ರೈತನು ಏನ್ ಬಿಡಪ್ಪ, ಅವ್ನು ಕೊಡೋ 100-200 ರೂಪಾಯಿ ಅವ್ನು ಕೊಡೋ ಸಂಬಳಕ್ಕೆ ಏನೇ ಇಲ್ಲೇ 4 ಎಮ್ಮೆಗಳು ಕಟ್ಕೊಂಡ್ರೆ ನಾವು ಆಯಾಗ್ ಬದುಕೋಬಹುದು ಅನ್ನೋ ಒಂದು ಕಾಲ ಇತ್ತು. ಆ ಕಾಲ ನಾವು ಚಿಕ್ಕಂದಲ್ಲಿ ಕೇಳಿದ್ದೀವಿ. ಇವಾಗ ಅಯ್ಯೋ ನಮಗೆ ಬೇಸಾಯ ಬೇಡಪ್ಪ, ನೀನು ಏನು ಗೌರ್ಮೆಂಟ್ ಕೆಲಸನೋ ಇಲ್ಲ ಯಾವ್ದು ಪ್ರೈವೇಟ್ ಕೆಲಸದಲ್ಲಿ ಇದ್ರೆ ನಾವು ಮಗ ಕೊಡ್ತೀವಿ ಅನ್ನೋ ಕಾಲಕ್ಕೆ ಬಂದ್ಬಿಟ್ಟಿದೀವಿ. ಈ ವಿಚಾರ ಸಿಕ್ಕಾಪಟ್ಟೆ ರೈತನ ನನಗೆ ಏನು ರೈತನಾಗಿದ್ದಕ್ಕೆ ಏನು ಕೊಡೋರೇ ಇಲ್ದಿರಂಗ ಆಗೋಗ್ಬಿಟ್ಟಿದ್ದಾರಲ್ಲಪ್ಪ ಅಂತ ಕೂಗು ನಾವು ದಟ್ಟವಾಗಿ ಕೆಲಸ. ರೈತ ಹೆಣ್ಮಕ್ಳನ್ನ ಕೂಡ ರೈತ ಆಗಿ ಅವ್ನ ಹೆಣ್ಮಕ್ಳು ಕೂಡ ಕೊಡ್ತಾರೆ. ಅವನು ರೈತನಾಗಿ ರೈತನ ಹೆಣ್ಮಕ್ಳು ಕೊಡೋದಿಲ್ಲ. ಅವನು ಯಾರು ಚೆನ್ನಾಗಿ ಕೆಲಸದಲ್ಲಿ ಇರೋನ್ಗೋ ಇಲ್ಲ ಬೇರೆ ಅವನು ಸ್ವಂತ ಫ್ಯಾಕ್ಟ್ರಿನ ಇಟ್ಕೊಂಡಿರೋನ್ಗೋ ಅಂತವ್ರು ಕೊಡಕ್ಕೆ ಲೇಟ್ ಕೊಡುವಂತ ಕಾಲ ಬಂದಿದೆ. ಇದು ನೋಡ್ತಾ ಇದ್ರೆ ಇದನ್ನೆಲ್ಲಾನು ನಾವೆಲ್ಲ ಇವತ್ತು ದಿವಸ ನಮ್ಮ ಬೇಸಾಯನೇ ಒಂದು ಮಟ್ಟಿಗೆ ಯಾವ್ದೋ ಒಂದು ಯಾವಾಗ ಇವಾಗ ಹೇಳಿದ್ಮೇಲೆ ಈ ಪ್ರಾಬ್ಲಮ್ಸ್ ಆದಷ್ಟು ಬೇಗ ಅದನ್ನ ರಿಡ್ರೆಸ್ ಮಾಡದೇ ಇದ್ರೆ, ಅದಕ್ಕೆ ಪರಿಹಾರ ಹುಡುಕದೇ ಇದ್ರೆ, ಅದಕ್ಕೆ ಸೂಕ್ತವಾದಂತ ಚಿಕಿತ್ಸೆ ಕೊಡದೇ ಇದ್ರೆ ಇದು ನಿಜವಾಗ್ಲೂ
ಇದು ಕೊನೆ ಹಂತಕ್ಕೆ ಬಂದು ಮುಟ್ಟುತ್ತೆ ಸರ್, ಯಾವುದೇ ಜೊತೆಗಿಲ್ಲ. ಇದ್ರ ಜೊತೆಗೆ ಇವಾಗ ವಿಶೇಷವಾಗಿ ಬೇಸಾಯ ಮಾಡೋದ್ಕಿಂತನೂ ಬೇಸಾಯ ಜಮೀನುಗಳನ್ನ ಮಾರಾಟ ಮಾಡುವಂತದ್ದಲ್ಲೇ ಸರ್ ತುಂಬಾ ಚರ್ಚೆ ಆಗಬೇಕಾಗಿದೆ. ಇವತ್ತು ಕೃಷಿ ಭೂಮಿ ಅನ್ನೋದು ಎಲ್ಲ ಲೇಔಟ್ಗಳ ಕನ್ವರ್ಟ್ ಇದೆ. ಆಮೇಲೆ ವ್ಯವಸಾಯ ಮಾಡುವಂತ ಭೂಮಿಗಳನ್ನೆಲ್ಲ ತಗೊಂಡೋಗಿ ರಿಯಲ್ ಎಸ್ಟೇಟ್, ಫಾರ್ಮ್ ಹೌಸ್ ಫಲವತ್ತಾದಂತ ಭೂಮಿಗಳು ನಮ್ ತಾತ ಮುತ್ತಾತಂತ್ರೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಸಮತಟ್ಟು ಮಾಡಿ ಅದನ್ನ ಆಬಾಜಿಗೆ ತಂದು ಹೆಚ್ಚು ಬೆಳೆ ಕೊಡುವಂತ ಇಳುವರಿ ಕೊಡುವಂತ ಭೂಮಿಗಳನ್ನ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಇದಕ್ಕಿನ್ನ ಇವತ್ತು ದಿವಸ 150 ಕೋಟಿ ಜನಸಂಖ್ಯೆ ನಾವಿದೀವಿ, ಮುಂದೆ 300 ಕೋಟಿ ಜನಸಂಖ್ಯೆ ಆಗ್ತೀವಿ. ಈ ಜನಸಂಖ್ಯೆ ಊಟ ಕೊಡುವಂತ ಭೂಮಿ, ಫಲವತ್ ಭೂಮಿ ಇಲ್ಲದೆ ಇದ್ರೆ ಇದಕ್ಕಿನ್ನ ದೊಡ್ಡದು ದುರಂತ ಮತ್ತೊಂದಿಲ್ಲ. ತಜ್ಞರ ಪ್ರಕಾರ ಮುಂದೆ ಉಳುಮೆ ಮಾಡುವಂತ ಭೂಮಿನ ಸಿಗೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇವಾಗ ನೋಡಿ, ಕಾನು ಅಂತೀವಿ, ಕಾನು ಪ್ರದೇಶ ಅಂತೀವಿ. ಕಾನು ಅಂತಂದ್ರೆ ಕೆರೆ ಕೆಳಗೆ ಇರುವಂತಹದ್ದು, ಇಲ್ಲ ತೆಲಪೆರಿಗೆ ಕೆರೆ ಇರುವಂತಹದ್ದು ತಗ್ಗಿನ ಪ್ರದೇಶ. ಅದು ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ, ಚೋಳರ ಕಾಲದಿಂದ ಅದನ್ನ ಫಲವತ್ ಮಾಡ್ಕೊಂಡು ಬಂದಿರುವಂತ ಭೂಮಿ ತಗೊಂಡೋಗಿ ಇವತ್ತು ದಿವಸ ನಾವು ಲೇಔಟ್ಗಳು ಮಾಡಿ ಇನ್ನೊಂದು ಮಾಡಿ ಆಳು ಬಿಟ್ಟ ಅಂದ್ರೆ ಎಷ್ಟು ಅದಕ್ಕೆ ಸಮಾಜಕ್ಕೆ, ದೇಶಕ್ಕೆ, ಊಟಕ್ಕೆ, ಮಾನವನ ಬದುಕಿಗೆ ಎಷ್ಟು ಲಾಸು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಇದು ಚರ್ಚೆ ಮಾಡ್ಬೇಕಾಗಿರೋದು, ಥಿಂಕ್ ಮಾಡ್ಬೇಕಾಗಿರೋದು. ಆಮೇಲೆ ಈ ರೈತ ಅನ್ನೋದು, ರೈತರ ಕಷ್ಟ ಅನ್ನೋದು ಇವಾಗ ಹೆಂಗಾಗಿದೆ, ಅವನ ಕಷ್ಟ ಅವನೇ ಪಡ್ಬೇಕು. ಯಾರೊಬ್ರು ಕೂಡ ಬಂದು ಫಾಲೋ ಮಾಡುವಂತ, ಆಮೇಲೆ ರೈತನ ಒಂಥರ ಚೀಪ್ ಆಗಿರುವಂತ ಒಂದು ಕಲ್ಚರ್ ಶುರುವಾಗ್ತಾ ಇದೆ. ಸೊ ಇದೆಲ್ಲ ರೈತನಿಗೆ ಒಂಥರ ಶಾಪನ ಅಂತ ಅನ್ಸ್ಬಿಡುತ್ತೆ. ರೈತನಿಗೆ ಚೀಪ್ ಆಗಿ ನೋಡಕ್ ಕಾರಣ ನಾವ್ ಅಂತೀವಿ ನಮ್ ಪ್ರಜಾಪ್ರಭುತ್ವ ಅಂತ. ಈ ಪ್ರಜಾಪ್ರಭುತ್ವ ರೈತನ ಎತ್ತಿಡಿಯುವಂತ ಪ್ರಜಾಪ್ರಭುತ್ವ ಯಾಕೆ ಆಗೋದ್ರ ಸೋಲ್ತಾ ಇದೆ. ಯಾಕೆಂತಂದ್ರೆ ಈ ರಿಯಲ್ ಎಸ್ಟೇಟ್ ಮಾಡೋರು, ಈ ಅಭ್ಯಪಾರಿ ಜನ ಯಾವಾಗ ನಮ್ಮ ನಾಯಕರಾಗಿ ವಿಧಾನಸಭೆಯಲ್ಲಿ ಕುತ್ಕೊಂತಾರೋ ಅವ್ರು ನಮ್ ಬಗ್ಗೆ ಗಮನ ಇರೋದಿಲ್ಲ ಸರ್. ಕರೆಕ್ಟ್. ಇವತ್ತು ದಿವಸ ಇವರೆಲ್ಲಾನು ಕೈಗಾರಿಕೆ ಮಾಡೋರು, ಲಿಕ್ಕರ್ ಲಾಬಿ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ಈ ಜನನೇ ತುಂಬಿಕೊಂಡಿದ್ದಾರೆ ನಮ್ಮ ವಿಧಾನಸೌಧದಲ್ಲಿ. ಫ್ಯಾಕ್ಟ್ರಿಗೆ ಮಾಲೀಕರು, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಮಾಲೀಕರು, ಆಮೇಲೆ ಶಾಲಾ ಕಾಲೇಜುಗಳು, ದೊಡ್ಡ ದೊಡ್ಡದಾಗಿ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜು ತೆಗೆದಿರುವಂತ ದೊಡ್ಡ ದೊಡ್ಡ ಪ್ರಬುದ್ಧಿಗಳು. ಇವರಿಗೆ ಈ ಬೇಸಾಯದ ಬಗ್ಗೆ ಇವ್ರಿಗೇನು ಇಲ್ಲ. ಬೆಂಗಳೂರಿನಲ್ಲಿ ಏನೇನ್ ಮಾಡ್ಬೇಕೋ ಮಾಡಬೇಕು, ಬ್ಯಾಂಕ್ಗಳಲ್ಲಿ ಹೆಂಗೆ ದುಡ್ಡು ಮಾಡಬೇಕು, ಎಲೆಕ್ಷನ್ ಟೈಮ್ ಅಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ಬೇಕೋ ಮಾಡಬೇಕು. ಇಂಥ ಜನ ರೈತನ ಸಮಸ್ಯೆಗಳ ಬಗ್ಗೆ ಥಿಂಕ್ ಮಾಡುವಷ್ಟು ಟೈಮೂ ಇಲ್ಲ, ಅವ್ರಿಗೆ ಆಲೋಚನೆನೂ ಇಲ್ಲ, ಕಾಳಜಿನೂ ಇಲ್ಲ. ರೈತ ಏನಾಗ್ಲಿ ಹಾಳಾಗೋಗ್ಲಿ, ಏನಾಗ್ಲಿ ಆಗೋಗ್ಲಿ, ಅವನ ಜಮೀನಿನ ಮೇಲೆ ಕಣ್ಣು. ಇವಾಗ ಎಲ್ಲಾನು ಬೆಂಗಳೂರವರೆಲ್ಲಾನು ರೈತನ ಭೂಮಿಗಳ ಮೇಲೆ ಇವಾಗ ಬಂದು ಇಷ್ಟು ದಿವಸ ಇರ್ಲಿಲ್ಲ, ಜಸ್ಟ್ ಒಂದು 10 years ನಿಂದ ಇಳಿದು ಬರ್ತಾ ಇದ್ದಾರೆ. ಇವಾಗ ನಮ್ಮ ಜಮೀನೇ 10,000ಕ್ಕೆ 20,000 ಸಿಗ್ತಾರೆ, 30,000 ಸಿಗ್ತಾರೆ ಜಮೀನು ಕೋಟಿಗಳಿಗೆ ಬಂದು ಇಳಿದಿದೆ. ಕರೆಕ್ಟ್. ಈ ತರ ಇರುವಾಗ ನಾವು ಜಮೀನು ನಾವು ಕೊಂಡ್ಕೊಳ್ಳಕ್ ನಮ್ ಶಕ್ತಿ ಇಲ್ಲ, ಕಳ್ಕೊಳ್ಳಕ್ಕೆ ಎಲ್ಲ ಅವಕಾಶಗಳು ಇವೆ, ಸರ್ವದಾರಿಗಳು ಇವೆ. ಕೊಂಡ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ನಮ್ಗಿಲ್ಲ ಸರ್. ಇದಕ್ಕೆಲ್ಲ ಕಾರಣ ಸರ್ಕಾರದ ತಪ್ಪು ನೀತಿಗಳು. ನಾವು ಚೆನ್ನಾಗಿ ಒಳ್ಳೆ ನಾಯಕನನ್ನ, ರೈತ ನಾಯಕನನ್ನ ಆರಿಸಿ ನಮ್ಮ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿ ವಿಧಾನಸೌಧದಲ್ಲಿ ಮಂಡಿಸಣೆ ಮಾಡಿ ಒಳ್ಳೆ ಯೋಜನೆಗಳನ್ನ ರೂಪಿಸುವುದರಲ್ಲಿ ಸೋತೋಗಿರೋದು ಇಷ್ಟೆಲ್ಲಾನು ನಮ್ಮ ಸ್ವಯಂಕೃತ ಅಪರಾಧವಾಗಿ ತುಂಬಿಕೊಂಡಿದೆ ಸರ್. ಈಗ ಸರ್ಕಾರದ ತಪ್ಪುಗಳು ಒಂದ್ ರೀತಿ ಅನ್ಸುತ್ತೆ. ಈಗ ರೈತರ ಒಂದು ಕಷ್ಟ ಸುಖಗಳನ್ನ ನೋಡ್ಬರುವಂತದ್ದು ಅಥವಾ ರೈತರ ಒಂದು ಹಿತಾಸಕ್ತಿಗಳನ್ನ ಬಯಸುವಂತ ಸರ್ಕಾರಗಳು ಮುಂದಿನ ದಿನಗಳಲ್ಲೂ ಬರ್ತಾ ಇದ್ರೆ ರೈತ ಮೂಲೆ ಗುಂಪು ಆಗೋದ್ರಲ್ಲಿ ಯಾವ ತೋತಿಲ್ಲ ಅಂತ ಒಪ್ಕೊಳ್ತೀರಾ ನೀವು? ರೈತರೆಲ್ಲ ಜಮೀನುಗಳೆಲ್ಲ ಅವಾಗೆಲ್ಲ ಮಾರಾಕ್ಬಿಟ್ಟು ಅವ್ರ ಮನೆಯಲ್ಲಿ ನಾವು ಕಸ ಹೊಡೆಯುತ್ತಾ ಇರ್ಬೇಕಷ್ಟೇ, ಏನು ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲನೂ ಅವ್ರ ಕೈಗೆ ಸಿಕ್ಕಿದೆ, ಕಾನೂನುಗಳನ್ನು ಅವ್ರ ಕೈಗೆ ಹೋಗ್ತಾ ಇದೆ. ಯಾರು ದುಡ್ಡು ಕೊಡ್ದಿದ್ರೆ ಏನು ಯಾರು ಕೆಲಸ ಮಾಡೋದಿಲ್ಲ. ಪೊಲೀಸ್ನವರು ಕೂಡ ರೈತರ ಮಾತು ಕೇಳೋದಿಲ್ಲ. ವ್ಯವಸ್ಥೆನೇ ಇಲ್ಲ ಸರ್. ರೈತನ ವ್ಯವಸ್ಥೆನೇ ಮಾಯ ಆಗ್ತಾ ಇದೆ. ರೈತ ಮೊದಲು ಸರ್ಕಾರವನ್ನ ಶಾಸನೆ ಮಾಡ್ತಾ ಇದ್ದ, ಇವತ್ತು ಆ ಶಕ್ತಿನ ರೈತ 100% ಕಳ್ಕೊಂಡಿದೆ ಸರ್. ಇತ್ತೀಚೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಲಾಂತರದಿಂದಲೂ ರೈತರ ಆತ್ಮಹತ್ಯೆಗಳು ಹಿಂದಿನ ಹೆಚ್ಚಾಗ್ತಾನೆ ಇದೆ. ಮುಖ್ಯವಾಗಿ ರೈತ ಕುಟುಂಬಕ್ಕೆ ಪರಿಹಾರ ಅನ್ನೋ ಸೈಡಿಗೆ ಇಟ್ರೆ ಅವರ ಬದುಕು ಸಿಕ್ಕಾಪಟ್ಟೆ ಒಂದು ಶೋಚನೀಯ ಪರಿಸ್ಥಿತಿ ಇದೆ. ಸೊ ಈ ರೈತರ ಆತ್ಮಹತ್ಯೆಗಳು ನಿಲ್ಬೇಕಂದ್ರೆ ನೀವು ಕೊಡುವಂತ ಸೂಚನೆಗಳು ಸರ್? ಇವಾಗ ನಾವು ಮೇಲೆ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ವಲ್ಲ,
ಇವೆಲ್ಲನೂ ಬರ್ಬೇಕು ಸರ್, ಕಾರ್ಯಗತ ಬರ್ಬೇಕು. ಓಕೆ. ಅದರಲ್ಲಿ ರೈತನ ಸಾಲ ಮಾಡಿದ್ರೆ ತೀರಿಸ್ಬೇಕು, ಹ್ಮ್. ರೈತನಿಗೆ ಪೂರಕವಾಗಿ ಎಲ್ಲ ಪ್ರಕೃತಿಯಿಂದ ಹಿಡಿದು ಅವನು ಮಾರ್ಕೆಟ್ ಇಂದ ಹಿಡಿದು ಬ್ಯಾಂಕ್ ನಿಂದ ಹಿಡಿದು ಓಕೆ. ಎಲ್ಲವೂ ಅವ್ರಿಗೆ ಪೂರಕವಾಗಿರ್ಬೇಕು ಸರ್. ಹಿಂದೆ ಹೆಂಗಿತ್ತು, ಇವಾಗ ಒಂದು ಬೀಜ ಹಾಕಿ 1000 ಬೀಜ ಬೆಳಿತೀವಿ, ಎಸ್. ಹಂಗೆ ಪೂರಕವಾಗಿರ್ಬೇಕು. ಅವನು ಇದು ಜಮೀನಿಗೆ ಹೋಗಿ ಆ ಬೀಜ ಇಟ್ಟು ಮನೆಗ್ ಬರ್ತಾನೆ, ಕೊಯ್ಕೊಳ್ಳಕ್ ಹೋಗ್ತಾನೆ. ನೋಡಿ ಎಷ್ಟು ಮಾರ್ಪಟ್ಟು ಪ್ರಕೃತಿನೇ ಅದಕ್ಕೆ, ಪ್ರಕೃತಿನೇ ನೀರು ಕೊಡುತ್ತೆ, ಆ ಮಳೆಯಲ್ಲೇ ಶಕ್ತಿ ಬರುತ್ತೆ, ಆ ನೈಟ್ರೇಟ್ಸ್ ಎಲ್ಲನೂ ಇರುತ್ತೆ. ಅವನು ಏನು ಖರ್ಚಿರೋದಿಲ್ಲ, ನೀರು ಕಟ್ಟೆ ಖರ್ಚು, ಇನ್ನೊಂದು ಖರ್ಚು, ಮತ್ತೊಂದು ಖರ್ಚು ಏನೂ ಇರೋದಿಲ್ಲ. ಸ್ವಾಭಾವಿಕವಾಗಿ ಅವನಿಗೆ ಬೆಳೆ ಬರೋದಿಲ್ಲ. ಪ್ರಕೃತಿಯ ಕೊಡುಗೆ, ಬೇಸಾಯದ ಪ್ರಕೃತಿಯ ಕೊಡುಗೆ. ಮಳೆ ನೀರು, ಸೂರ್ಯನ ಬೆಳಕು ಮತ್ತೆ ಅವನ ಶ್ರಮ 3 ಮಿಕ್ಸ್ ಹಾಕಿ ಅವನು ಆಹಾರ ಉತ್ಪತ್ತಿ ಆಗುವಂತಹದ್ದು. ಇಂಥದಕ್ಕಿನ್ನ ವೃತ್ತಿ, ಇದಕ್ಕಿನ್ನ ಮನುಷ್ಯನಿಗೆ ಬಹಳ ಪ್ರಿಯವಾದಂತ, ಬದುಕಿಗೆ ಪ್ರಿಯವಾದಂತ, ಆರೋಗ್ಯಕ್ಕೆ ಪ್ರಿಯವಾದಂತ, ಸಂಸ್ಕೃತಿಗೆ ಪ್ರಿಯವಾದಂತ, ದೇವರಿಗೆ ಹತ್ತಿರವಾದಂತ ಇನ್ನೊಂದು ಬದುಕು ಇಲ್ಲಿ ಇಲ್ಲ ಪ್ರಪಂಚದಲ್ಲಿ ಅಂತೀನಿ. ಇಡೀ ಫ್ಯಾಮಿಲಿನೇ ಒಂದ್ ಕಡೆ ಇರುತ್ತೆ ಸರ್ ವ್ಯವಸಾಯ ಅಂದ್ರೆ.